ನೋಡಿ, ರಾಜ್ಯ ಕಾಂಗ್ರೆಸ್ ಆಯಿತು, ಈಗ ರಾಜ್ಯ ಬಿಜೆಪಿಯಲ್ಲೇನು ಹೊರತಾಗಿಲ್ಲ, ಅಲ್ಲೂ ಬಣ ಬಡಿದಾಟ ಸಿಕ್ಕಾಪಟ್ಟೆ ಜಾಸ್ತಿನೇ ಆಗ್ತಾ ಇದೆ. ಅದರಲ್ಲೂ ಕೂಡ ನೂತನ ಸಾರಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಬಿಜೆಪಿ ನೂತನ ಅಧ್ಯಕ್ಷರ ಆಯ್ಕೆಗೆ ಈಗ ಹೊಸ ಫಾರ್ಮುಲಾ ಅಪ್ಲೈ ಮಾಡೋದಕ್ಕೆ ಮುಂದಾಗ್ತಾ ಇದೆಯಾ ಹೈಕಮಾಂಡು ಅಂತ. ಯಾಕಂದ್ರೆ ಹೈಕಮಾಂಡ್ ನಾಯಕರ ಮುಂದೆ ಭಿನ್ನರು, ತಟಸ್ಥರು ಹೊಸ ಹೊಸ ಸೂತ್ರವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ ಅಂತ. BY ವಿಜಯೇಂದ್ರ ವಿರೋಧಿ ಬಣದಿಂದ ಹೊಸ ಐಡಿಯಾ ಏನಂತ, ವಿಜಯೇಂದ್ರ ಹಠಾವೋ ಆಪರೇಷನ್ಗೆ ಇವರು ಭರ್ಜರಿಯಾಗಿ ರಣತಂತ್ರ ಮಾಡ್ಕೊಂಡಂತೆ ಕಾಣಿಸ್ತಾ ಇದೆ. ಅಂದರೆ ವಿಜಯೇಂದ್ರ ಅವರ ಬದಲು ನೀವು ವಿ ಸೋಮಣ್ಣ ಅವರಿಗೆ ಯಾಕೆ ಅಧ್ಯಕ್ಷ ಸ್ಥಾನ ಕೊಡಬಾರ್ದು, ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬಾರ್ದು, ಕೊಡಿ ಅವರಿಗೆ. ಸೋಮಣ್ಣಗೆ ಅಧ್ಯಕ್ಷ ಸ್ಥಾನ ಕೊಡೋದ್ರಿಂದಾಗಿ ವಿರೋಧ ಏನು ಬರೋದಿಲ್ಲ. ಆಮೇಲೆ ಲಿಂಗಾಯತ ನಾಯಕರನ್ನ ಕಡೆಗಣಿಸಿದಂತೆಯೂ ಆಗೋದಿಲ್ಲ. ಮತ್ತೆ ಲಿಂಗಾಯತ ನಾಯಕನಿಗೆ ಮಣೆ ಹಾಕದಂಗಾಗುತ್ತೆ. ಅವರೂ ಕೂಡ ಪಕ್ಷದಲ್ಲಿ ಹಿರಿಯರಿದ್ದಾರೆ. ವಿಧಾನಸಭಾ ಎಲೆಕ್ಷನ್ನಲ್ಲಿ ಬೇಡ ಅಂತಂದ್ರು ಎರಡೆರಡು ಕಡೆ ಸೋಲೋ ಕಡೆ ನಿಲ್ಲಿಸ್ಬಿಟ್ಟು ಅವ್ರನ್ನ ಸೋಲಿಸಿ ಕಡೆಗೆ ಅವ್ರನ್ನ ಕೇಂದ್ರಕ್ಕೆ ಕಳಿಸ್ಕೊಟ್ರಿ. ಕೇಂದ್ರದ ಸಚಿವರಾಗಿದ್ದಾರೆ ಈಗ ಪ್ರೆಸೆಂಟ್ಲಿ. ಅಟ್ಲೀಸ್ಟ್ ಅವ್ರಿಗೆ ರಾಜ್ಯಾಧ್ಯಕ್ಷ ಕೊಡಿ ಸ್ಥಾನ, ನಮಗೇನು ಅಭ್ಯಂತರ ಇಲ್ಲ. ಅವರು ಕೊಟ್ಟರೆ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಅವರು ಕೊಡ್ಬೋದು, ನೀವು ಅವರು ಕೂಡ ಲಿಂಗಾಯತ ನಾಯಕರೇ ಅಲ್ವಾ, ಕೊಡ್ಬೋದಲ್ಲ ನೀವು, ಹಾಗೆ ಹೀಗೆ ಅನ್ನುವಂಥ ಮಾತನ್ನು ಆಡ್ತಿದ್ದಾರೆ. ಬಟ್ ಹೈಕಮಾಂಡ್ ಇದನ್ನು ಯಾವ ರೀತಿ ತೆಗೆದುಕೊಳ್ಳುತ್ತೆ, ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಅಥವಾ ಅವರನ್ನೂ ಸೇರಿಸಿ ಇನ್ನಿತರ ನಾಯಕರುಗಳನ್ನು ಈ ರೇಸ್ನಲ್ಲಿ ಇಡ್ತಾರ, ಎಲೆಕ್ಷನ್ ನಡೆಯುತ್ತಾ, ಇದ್ರ ಬಗ್ಗೆ ಕಾದು ನೋಡಬೇಕಾಗತ್ತೆ. ನೋಡಿ, ನೆಕ್ಸ್ಟು ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಒಂದು ವರ್ಚಸ್ಸಿದೆ, ಸಾಮರ್ಥ್ಯವೂ ಇದೆ. ಸಂಪುಟದಲ್ಲಿ BY ರಾಘವೇಂದ್ರ ಅವರಿಗೆ ಸ್ಥಾನ ಕೊಡಿ. ಕೇಂದ್ರ ಸಚಿವ ಸಂಪುಟ ವಿಸ್ತರಣೆಗೆ ಈ ಸಂದರ್ಭದಲ್ಲಿ ರಾಘವೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಿ. ರಾಘವೇಂದ್ರ ಅವರಿಗೆ ಸಂಪುಟದಲ್ಲಿ ಸ್ಥಾನ ಕೊಟ್ಟರೆ BSY ಅವರು ಸುಮ್ಮನಾಗ್ತಾರೆ. ಆಗ ಲಿಂಗಾಯತ ವಿರೋಧಿ ನಡೆಯೂ ಆಗಲ್ಲ, ಏನೂ ಆಗಲ್ಲ ಅನ್ನೋ ಲೆಕ್ಕಾಚಾರ. ಇದು ಭಿನ್ನರ ಹೊಸ ಫಾರ್ಮುಲಾ. ಈ ಫಾರ್ಮುಲಾಗೆ ಓಕೆ ಅನ್ನುತ್ತಾ ಬಿಜೆಪಿ ಹೈಕಮಾಂಡ್ ಗೊತ್ತಿಲ್ಲ, ಬಟ್ ಕುತೂಹಲ ಮೂಡಿಸ್ತಾ ಇದೆ. ಅಂದರೆ ಭಿನ್ನರ ನಡೆ ಇದು ಎಷ್ಟರ ಮಟ್ಟಿಗೆ ತಗೊಂಡೋಗಿದೆ ಅಂತ. ರಾಜ್ಯ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ, ಯಾವುದೂ ಅಸಾಧ್ಯವಲ್ಲ. ಆಮೇಲೆ ಇಲ್ಲಿ ಇರೋದು ಎರಡೇ ದಾರಿಯಲ್ಲ, ಮತ್ತೊಂದು ಕಾಲು ದಾರಿಯೂ ಕೂಡ ಇದೆ ಅನ್ನೋದು ಪರಿಚಯ ಮಾಡ್ತಾ ಇರೋದು ಬಿಜೆಪಿ. ಹೊಸ ಫಾರ್ಮುಲಾ ಇದ್ದಂತಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿ. ರಾಘವೇಂದ್ರ, ಈಗ ಭಿನ್ನರ ಈ ಹೊಸ ಫಾರ್ಮುಲಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಈ ಫಾರ್ಮುಲಾದ ಹಿನ್ನೆಲೆ ನೋಡೋದಾದ್ರೆ ಏನೇನೆಲ್ಲ ಪ್ಲಾನ್ಗಳನ್ನು ಇಟ್ಕೊಂಡಿದ್ದಾರೆ ಇವರು ಭಿನ್ನರು, ಜೊತೆಗೆ ಇದಕ್ಕೆ ಓಕೆ ಅನ್ನುತ್ತಾ ಬಿಜೆಪಿ ಹೈಕಮಾಂಡು ಅಂತ. ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರ್ತಕ್ಕಂತಹ ಆಂತರಿಕ ಕಲಹಕ್ಕೆ ಸದ್ಯಕ್ಕೆ ಫುಲ್ ಸ್ಟಾಪ್ ಬೀಳೋ ಲಕ್ಷಣಗಳು ಕಾಣ್ತಾ ಇಲ್ಲ. ಏನು ಮೊನ್ನೆ ದೆಹಲಿಗೆ ರೆಬೆಲ್ಸ್ಗಳು ಭೇಟಿ ನೀಡಿದ್ರು, ಅದ್ರ ಬೆನ್ನಲ್ಲೇ ವಿಜಯೇಂದ್ರ ಸಹ ಭೇಟಿ ನೀಡಿದ್ರು. ಆದ್ರೆ ದೆಹಲಿಯ ವರಿಷ್ಠರು ಏನ್ ಹೇಳ್ಕೊಳ್ತಿದ್ರು ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಆದ್ರೆ ಒಂದೊಂದೇ ಗಾಳವನ್ನ ರೆಬೆಲ್ಸ್ ನಾಯಕರು ವಿಜಯೇಂದ್ರ ವಿರುದ್ಧ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ವಿಜಯೇಂದ್ರ ಅವರನ್ನ ಶತಾಯಗತಾಯವಾಗಿ ಮನೆ ಕಳಿಸ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪಣ ತೊಟ್ಟಿರ್ತಕ್ಕಂಥ ರೆಬೆಲ್ಸ್ ನಾಯಕರು ಇದೀಗ ಹೊಸ ತಂತ್ರವನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿಜಯೇಂದ್ರ ಸಹ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು. ಯಡಿಯೂರಪ್ಪನವರ ನಂತರ ಆ ವರ್ಚಸ್ಸನ್ನ ಬೆಳೆಸ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಲಿಂಗಾಯತ ಸಮುದಾಯದಲ್ಲಿ ಬೇರೆ ನಾಯಕರು ಸಹ ಇದ್ದಾರೆ, ಯಡಿಯೂರಪ್ಪ ಕುಟುಂಬ ಅಷ್ಟೇ ಅಲ್ಲ ಅನ್ನೋದನ್ನ ಪ್ರತಿಬಿಂಬಿಸೋದಕ್ಕೆ ಇದೀಗ ರೆಬೆಲ್ಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಅದಕ್ಕೆ ಏನು ಸರಿಸಾಟಿಯಾಗಿ ನಿಲ್ತಕ್ಕಂತಹ ವ್ಯಕ್ತಿ ವಿ ಸೋಮಣ್ಣ ಅಂತ ಹೇಳ್ಬಿಟ್ಟು ಇದೀಗ ಅವರು ಜಡ್ಜ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ವಿ ಸೋಮಣ್ಣನವರು ಈಗ ಕೇಂದ್ರ ರಾಜ್ಯ ಸಚಿವರಾಗಿದ್ದಾರೆ. ಹೀಗಾಗಿ ಅವರನ್ನ ರಾಜ್ಯಕ್ಕೆ ಕರ್ಕೊಂಡ್ಬಂದು ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾದಲ್ಲಿ ನಾವೆಲ್ಲರೂ ಸಹ ಒಪ್ಕೊಳ್ತೀವಿ ಅನ್ನೋ ಒಂದು ಮಾತನ್ನು ಸಹ ಹೈಕಮಾಂಡ್ ವರಿಷ್ಠರ ಮುಂದೆ ಇಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗೈತೆ. ಇದಕ್ಕೆ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಸಹ ನೀಡಿಲ್ಲ ಅಂತಲೂ ಸಹ ಹೇಳಲಾಗತ್ತೆ. ಯಾಕಂದ್ರೆ ವಿಜಯೇಂದ್ರ ಏನು ಲಿಂಗಾಯತ ನಾಯಕರು, ಹೀಗಾಗಿ ವಿಜಯೇಂದ್ರನ ತೆಗೆದ್ರೆ ಲಿಂಗಾಯತರನ್ನ ತುಳಿದಂಗ ಆಗೋದಿಲ್ಲ. ಹೀಗಾಗಿ ವಿ ಸೋಮಣ್ಣನವರಿಗೆ ಕೊಟ್ಟ ಅದೇ ಲಿಂಗಾಯತ ಸಮುದಾಯ ಮತ್ತೆ ಬಿಜೆಪಿ ಕಡೆ ವಾಲುವ ಸಾಧ್ಯತೆಗಳು ದಟ್ಟವಾಗಿದೆ. ಹೀಗಾಗಿ ವಿ ಸೋಮಣ್ಣನವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಿ, ವಿಜಯೇಂದ್ರ ಅವರನ್ನ ಮನೆಗೆ ಕಳಿಸಿ ಅನ್ನೋ ಒಂದು ಮಾತನ್ನ ರೆಬೆಲ್ಸ್ ನಾಯಕರು ಇಟ್ಟಿದ್ದಾರೆ. ಜೊತೆಗೆ ಯಡಿಯೂರಪ್ಪನವರು ಆಕ್ರೋಶಗೊಳ್ಬಾರ್ದು, ಯಡಿಯೂರಪ್ಪನವರನ್ನು ಸಹ ಸಂತೈಸೋದಕ್ಕೆ ಅದೇ ರೆಬೆಲ್ಸ್ ನಾಯಕರು ಸಹ ಒಂದು ಸೂತ್ರವನ್ನ ಅಣಿದಿರ್ತಕ್ಕಂಥದ್ದು. ವಿಜಯೇಂದ್ರ ಅವರನ್ನ ಮನೆಗೆ ಕಳಿಸುವ ಮುಖಾಂತರ ಏನೋ ಅವರ ಅಣ್ಣರಾಗಿರ್ತಕ್ಕಂತಹ BY ರಾಘವೇಂದ್ರ ಅವರಿಗೆ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ಕೊಡುವ ಮುಖಾಂತರ ಯಡಿಯೂರಪ್ಪನವರನ್ನ ಸಂತೈಸಿ ಅನ್ನೋ ಒಂದು ಮಾತನ್ನು ಸಹ ವರಿಷ್ಠರ ಮುಂದೆ ರೆಬೆಲ್ಸ್ಗಳು ಹೇಳಿದ್ದಾರೆ ಅಂತ ಹೇಳಲಾಗತ್ತೆ. ಒಟ್ಟಿನಲ್ಲಿ ಇವರ ಟಾರ್ಗೆಟ್ ಯಡಿಯೂರಪ್ಪನೂ ಅಲ್ಲ,
BY ರಾಘವೇಂದ್ರನೂ ಅಲ್ಲ, ಮೇನ್ ಟಾರ್ಗೆಟ್ ಇರ್ತಕ್ಕಂಥದ್ದು ವಿಜಯೇಂದ್ರ ಅವರು. ಹೀಗಾಗಿ ವಿಜಯೇಂದ್ರ ಅವ್ರನ್ನ ಮನೆಗೆ ಕಳಿಸ್ಲೇಬೇಕಂತ ಹೇಳ್ಬಿಟ್ಟು ಈ ಎಲ್ಲಾ ತಂತ್ರಗಾರಿಕೆಯನ್ನ ರೆಬೆಲ್ಸ್ ನಾಯಕರು ಮಾಡ್ತಾ ಇದ್ದಾರೆ. ಅದೇ ವಿಜಯೇಂದ್ರ ಅವರು ಹೇಳಿರೋ ಪ್ರಕಾರ ಇದೇ ತಿಂಗಳು 20ನೇ ತಾರೀಕೊಳಗಾಗಿ ರಾಜಕಾರಣದಲ್ಲಿ ಬಿಜೆಪಿ ನಡೀತಾ ಇರ್ತಕ್ಕಂಥ ಆಂತರಿಕ ಕಲಹಕ್ಕೆ ವರಿಷ್ಠರು ಫುಲ್ ಸ್ಟಾಪ್ ಅನ್ನು ಇಡ್ತಾರೆ ಅಂತ ಸಹ ಹೇಳಲಾಗಿದೆ. ಹೀಗಾಗಿ 20ನೇ ತಾರೀಕೊಳಗಾಗಿ ರಾಜ್ಯಾಧ್ಯಕ್ಷರ ಆಯ್ಕೆಯ ಅಂತಿಮ ಕಸರತ್ತು ನಡೆಯುತ್ತೆ ಅಂತಾನೆ ಹೇಳ್ಬೋದು ಶರತ್. ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.